Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ರಾಜಕಾರಣದಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಿನೇ ದಿನೇ ಹತ್ತಿರವಾಗ್ತಾ ಇದ್ದಾರೆ. ಇವತ್ತು ರಾಷ್ಟ್ರಪತಿಯವರನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ. ಇದಕ್ಕೂ ಮೊದಲು ಇವತ್ತು ಬೆಳಿಗ್ಗೆ ಸಂಸತ್ ಹಾಲ್ನಲ್ಲಿ, ಇನ್ಫ್ಯಾಕ್ಟ್ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ NDA ಪಕ್ಷಗಳ ಒಂದು ಸಭೆ ನಡೆಯಿತು. ಈ ಸಭೆಯಲ್ಲಿ ಎಲ್ಲರೂ ಕೂಡ ಮೋದಿಯ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟರೆ ಮೋದಿ ಸಂಪೂರ್ಣ NDA ಒಕ್ಕೂಟವೇ ಮುಂದಿನ 10 ವರ್ಷಗಳ ಕಾಲ ಈ ದೇಶವನ್ನು ಆಳುತ್ತೆ ಎನ್ನುವಂಥ ಸಂದೇಶವನ್ನು ರವಾನಿಸಿದರು. NDA, न्यू इंडिया, डेवलप इंडिया, एस्पिरेशनल इंडिया, ये हम सबका संकल्प भी है, कमिटमेंट भी है और हमारे पास रोड मैप भी है. Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. I support Shri Narendra Modi ji. Today India is having a right leader. I support Shri Narendra Modi ji as the leader of the NDA parliamentary party. और यही कहूंगा कि हम सब लोग इनके साथ रहेंगे, जो कुछ भी करेंगे इन्हीं शब्दों के साथ. बहुत बहुत धन्यवाद. भारत माता की, भारत माता की, भारत माता की. ಇಂದಿನ 2 ಚಿತ್ರಗಳು ಮೋದಿ 3.0 ಸರ್ಕಾರ ಹೇಗಿರುತ್ತೆ ಎಂಬುದರ ದಿಕ್ಸೂಚಿಯಂತಿತ್ತು. ದೆಹಲಿಯ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ NDA ಸಭೆ ಹೊಸ ರಾಜಕೀಯ ಮನ್ವಂತರದ ಕಥೆ ಹೇಳ್ತಾ ಇತ್ತು. ಸೀನ್ ನಂಬರ್ 1, ಸಂವಿಧಾನದ ಗ್ರಂಥಕ್ಕೆ ನಮಸ್ಕರಿಸಿದ ನರೇಂದ್ರ ಮೋದಿ. माननीय प्रधानमंत्री जी संविधान को नमन कर रहे हैं. भारत माता की. NDA ಸದಸ್ಯರಿಂದ ತುಂಬಿ ತುಳುಕುತ್ತಿದ್ದ ಸೆಂಟ್ರಲ್ ಹಾಲ್ಗೆ ಆಗಮಿಸುತ್ತಿದ್ದಾಗಲೇ PM ನರೇಂದ್ರ ಮೋದಿ ಸಂವಿಧಾನದ ಗ್ರಂಥಕ್ಕೆ ತಲೆಬಾಗಿ ನಮಸ್ಕರಿಸಿದರು. ಜೊತೆಗೆ ಸಂವಿಧಾನವನ್ನ ಹಣೆಗೊತ್ತಿಕೊಂಡು ಕೈ ಮುಗಿದ ದೃಶ್ಯ ರಾಜಕಾರಣದ ಹೊಸದೊಂದು ಸಂದೇಶ ರವಾನಿಸಿತು. ಭಾರತ್ ಮಾತಾ ಕಿ ವಂದೇ. ಸೀನ್ ನಂಬರ್ 2, ಮೋದಿ ಪಾದ ಸ್ಪರ್ಶಕ್ಕೆ ಮುಂದಾದ ನಿತೀಶ್ ಕುಮಾರ್. ನಿಮಗೆ ನೆನಪಿರಬಹುದು, ಇಂದಿನ ಕಿಂಗ್ ಮೇಕರ್ ನಿತೀಶ್ ಕುಮಾರ್ 2013ರಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಿಸಿದ್ದನ್ನೇ ವಿರೋಧಿಸಿ NDA ಮೈತ್ರಿಕೂಟದಿಂದ ಹೊರ ನಡೆದಿತ್ತು. ಇಂದು ಅದೇ ನಿತೀಶ್ ನರೇಂದ್ರ ಮೋದಿ ಕಾಲಿಗೆರಗಲು ಮುಂದಾದಾಗ ಪ್ರಧಾನಿ ಮೋದಿ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಇದನ್ನ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ 293 ಸ್ಥಾನಗಳೊಂದಿಗೆ ಅಧಿಕಾರಕ್ಕೇರಿರುವ NDA ಮಿತ್ರಕೂಟ ಸರ್ಕಾರ ರಚಿಸಲು ದಾಪುಗಾಲಿಟ್ಟಿದೆ. ಇಂದು ದೆಹಲಿಯ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನರೇಂದ್ರ ಮೋದಿ ಅವರನ್ನ NDA ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಬಿಜೆಪಿಯಲ್ಲ, NDA ಸಂವಿಧಾನವೇ ಮೂಲ ಮಂತ್ರ. ಬಾಳಾ ಸಾಹೇಬ್ ಠಾಕ್ರೆ ಜೊತೆಗೆ ಶಿವಾಜಿ ಮಹಾರಾಜ್, ಇವಿಷ್ಟು ಇಂದು ಪ್ರಧಾನಿ ನರೇಂದ್ರ ಮೋದಿ ಸಭೆಯಲ್ಲಿ ನೀಡಿದ ಭರ್ಜರಿ ಪೊಲಿಟಿಕಲ್ ಮೆಸೇಜ್. ಇಂದಿನ ಸಭೆ ಮೋದಿ ಮೋದಿ ಎಂಬ ಜೈಕಾರದೊಂದಿಗೆ ಆರಂಭವಾಗಿತ್ತಾದರೂ ಮೋದಿ ಮಾತ್ರ ಹಾಲ್ಗೆ ಎಂಟ್ರಿ ಆಗುತ್ತಲೇ ಸಂವಿಧಾನ ಗ್ರಂಥಕ್ಕೆ ನಮಸ್ಕರಿಸುವ ಮೂಲಕ ದೂರವಾಗಿರುವ ದಲಿತ ಮತಗಳನ್ನ ತನ್ನತ್ತ ಸೆಳೆಯುವ ಪ್ರಯತ್ನವನ್ನ ಇಂದಿನಿಂದಲೇ ಶುರು ಮಾಡಿದ್ದಾರೆ. ಇನ್ನು ಮುಂದಿನ 10 ವರ್ಷಗಳ ಅವಧಿಗೆ NDA ಒಕ್ಕೂಟ ಸರ್ಕಾರ ಅನ್ನುವ ಮೂಲಕ ಮಿತ್ರರನ್ನ ಹಿಡಿದಿಟ್ಟುಕೊಳ್ಳಲು ಮುಂದಾದರು. ವಿಶೇಷ ಅಂದ್ರೆ ಇದೇ ವೇಳೆ ಬಾಳಾ ಸಾಹೇಬ್ ಠಾಕ್ರೆ ಅವರನ್ನ ನೆನೆಯುತ್ತಲೇ ಹೊಸ ಮಿತ್ರರಿಗೆ ಗಾಳ ಹಾಕಿದ್ರಾ ಎಂಬ ಅನುಮಾನ ಶುರುವಾಗಿದೆ. ಜೊತೆಗೆ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕದ 356ನೇ ವರ್ಷವನ್ನ ಉಲ್ಲೇಖಿಸುತ್ತಾ ದೂರವಾಗಿರುವ ಮರಾಠ ಮತದ ಮೇಲೆ ಕಣ್ಣಿಟ್ಟಂತಿದೆ. ಈಗ ಕಥೆಗೆ ವಿವರವಾಗಿ ಹೋಗೋಣ.
ಯಾರೇನೇ ಹೇಳಿ ಐತಿಹಾಸಿಕ ಕ್ಷಣವೊಂದು ನಿರ್ಮಾಣವಾಗ್ತಿದೆ. ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನ ಸರಿಗಟ್ಟಿ ಮೋದಿ ಸತತ 3ನೇ ಬಾರಿಗೆ ಪ್ರಧಾನಿಯಾಗ್ತಿದ್ದಾರೆ. ದೆಹಲಿಯಲ್ಲಿಂದು ಸರ್ಕಾರ ರಚನೆಗೂ ಮುನ್ನ ಮೋದಿ ಭರ್ಜರಿ ಶಕ್ತಿ ಪ್ರದರ್ಶಿಸಿತು. ಘಟಾನುಘಟಿ ನಾಯಕರ ಸಮಾಗಮವೇ ಆಗಿತ್ತು. ಮಿತ್ರ ಪಕ್ಷಗಳ ಜೊತೆ ಸರ್ಕಾರ ರಚಿಸೋಕೆ ಸಜ್ಜಾಗಿರೋ ಮೋದಿ ಇವತ್ತು ಒಗ್ಗಟ್ಟಿನ ಮಂತ್ರವನ್ನೇ ಜಪಿಸಿದ್ರು. ಇಂದು ಸಭೆಯಲ್ಲಿ ಮೋದಿಯವರನ್ನ ಎನ್ಡಿಎ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿದ್ದು, ಜೂನ್ 9ರಂದು ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಪದಗ್ರಹಣ ಸ್ವೀಕರಿಸಲಿದ್ದಾರೆ. साथियों, आप सबको जानकारी है कि आज हम भारतीय जनता पार्टी के संसदीय दल के नेता व एनडीए संसदीय दल के नेता व लोकसभा में नेता के चयन के लिए यहां पर हम सब एकत्रित हैं। मैं समझता हूं कि मोदी जी का नाम इन सारे पदों के लिए सबसे योग्य, उपयुक्त और सर्वोत्तम है। ನಾವು ಸೋತಿಲ್ಲ, ಈಗಲೂ ಎನ್ಡಿಎ, ಮುಂದೆ ಕೂಡ ಎನ್ಡಿಎ ಅಂತ ನರೇಂದ್ರ ಮೋದಿ ಅಚಲ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. आप किसी भी बालक को पूछो कि भाई लोकसभा के चुनाव के पहले सरकार किसकी थी, कहेगा एनडीए। 24 के नतीजों के बाद सरकार किसकी बनी, एनडीए। तो हारे कहां से भाई? पहले भी एनडीए थी, आज भी एनडीए और कल भी एनडीए है। ಆದರೆ ಇದೇ ವೇಳೆ ಉತ್ತರ ಪ್ರದೇಶದಲ್ಲಿ 2 ಸ್ಥಾನ ಗೆದ್ದಿರುವ ರಾಷ್ಟ್ರೀಯ ಲೋಕದಳದ ನಾಯಕ ಜಯಂತ್ ಚೌಧರಿಗೆ ವೇದಿಕೆಯಲ್ಲಿ ಸ್ಥಾನವೇ ನೀಡದಿರುವುದು ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಜಯಂತ್ ಚೌಧರಿ ಇನ್ನಿತರ ಸಂಸದರ ನಡುವೆಯೇ ಆಸೀನರಾಗಿ ಸಭೆಯನ್ನ ವೀಕ್ಷಿಸಬೇಕಾಯಿತು. ಇದರ ನಡುವೆ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ ಇಂದು ಮತ್ತೊಮ್ಮೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಸಂಸದೀಯ ಸಭೆಯಲ್ಲಿ ಎನ್ಡಿಎ ಮಿತ್ರಕೂಟದ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ದರು. ಸಭೆಯ ವೇದಿಕೆಯಲ್ಲಿ ಜೆಡಿಯು ನಾಯಕ ನಿತೀಶ್ ಕುಮಾರ್, ಟಿಡಿಪಿ ನಾಯಕ ಚಂದ್ರಬಾಬು ನಾಯ್ಡು, ಜೆಡಿಎಸ್ ನಾಯಕ ಕುಮಾರಸ್ವಾಮಿ, ಪವನ್ ಕಲ್ಯಾಣ್, ಅಜಿತ್ ಪವಾರ್, ಏಕನಾಥ್ ಶಿಂದೆ ಸೇರಿದಂತೆ ಎನ್ಡಿಎ ಮಿತ್ರ ಪಕ್ಷಗಳ ನಾಯಕರೆಲ್ಲ ಉಪಸ್ಥಿತರಿದ್ದರು. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಮತ್ತೊಂದು ವಿಶೇಷ ಅಂದ್ರೆ ಹಳೆ ಸಂಸತ್ನಲ್ಲಿ ಮಿತ್ರ ಪಕ್ಷಗಳ ಬೆಂಬಲದೊಂದಿಗೆ ಮೋದಿ ಮೋದಿಯನ್ನು ಘೋಷಣೆ ಮೊಳಗಿದ್ದು ಎಲ್ಲರಲ್ಲೂ ಮತ್ತಷ್ಟು ಉತ್ಸಾಹ ಬರುವಂತೆ ಮಾಡಿದ್ದಂತೂ ಸತ್ಯ. ಈ ಬಾರಿ ಮಿತ್ರ ಪಕ್ಷಗಳ ಶಕ್ತಿ ಪ್ರದರ್ಶನವು ಎಲ್ಲರ ಗಮನ ಸೆಳೆಯಿತು. ಅದರಲ್ಲೂ ಮೋದಿ ಜೊತೆ ಎನ್ಡಿಎ ನಾಯಕರಾದ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಮೋದಿ ಪಕ್ಕದಲ್ಲೇ ಆಸೀನರಾಗಿ ನಗುಮುಖದಿಂದಲೇ ಮಾತನಾಡುತ್ತಿದ್ದದ್ದು ಹೈಲೈಟ್ ಆಗಿತ್ತು. ಇನ್ನು ಕಳೆದ ಅವಧಿಯ ನಂಬರ್ 2 ಎಂದೇ ಕರೆಯಲ್ಪಡುತ್ತಿದ್ದ ಅಮಿತ್ ಶಾ ಉದ್ದೇಶಪೂರ್ವಕವಾಗಿ ಬದಿಗೆ ಕೂತಿದ್ದು ರಾಜಕೀಯ ಲೆಕ್ಕಾಚಾರಗಳಿಗೆ ಮಣೆ ಹಾಕಿದಂತೆ ಇತ್ತು. ಬಳಿಕ ಮಾತನಾಡಿದ ಟಿಡಿಪಿ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಹಾಗೂ ಜೆಡಿಯುನ ನಿತೀಶ್ ಕುಮಾರ್ ಮೋದಿ ನಾಯಕತ್ವಕ್ಕೆ ಸಲಾಂ ಅಂದ್ರು. Right time is a great asset for the nation. Today, India is having a right leader, right time. That is Narendra Modi. So looking at Andhra Pradesh, under your guidance, under your support, we are able to sweep the polls. We got 91% victory there. We got completely in legislature. We have got 91% success. It's all because of your guidance. It's all because of your leadership, sir. ಎನ್ಡಿಎ ನಾಯಕರ ಬಳಿ ಮಾತನಾಡಿದ ಪ್ರಧಾನಿ ಮೋದಿ ಬಲಿಷ್ಠ ಎನ್ಡಿಎ ಬಗ್ಗೆ ಮಾತನಾಡುತ್ತಲೇ ಮುಂದಿನ ಗುರಿಗಳನ್ನು ಬಿಚ್ಚಿಟ್ಟರು. ಅಲ್ಲದೆ ಇಂಡಿಯಾ ಒಕ್ಕೂಟದ ವಿರುದ್ಧ ವಾಗ್ದಾಳಿ ನಡೆಸಿತು. 4 जून के नतीजे चल रहे थे, मैं तो अपने काम में कुछ व्यस्त था। बाद में फोन आना शुरू हो गए, तो मैंने किसी को पूछा, यार ये तो ठीक है आंकड़े वांकड़े, तो मुझे ये बताओ कि ईवीएम जिंदा है कि मर गया? क्योंकि ये लोग तय करके बैठे थे कि भारत के लोकतंत्र और लोकतंत्र की प्रक्रिया के प्रति विश्वास ही लोगों का उठ जाए, और लगातार ईवीएम को गाली दी। और मुझे तो लगता था कि शायद इस बार वो ईवीएम की अर्थी क्या जुलूस निकाले,
लेकिन 4 जून शाम आते आते उनको ताले लग गए, ईवीएम ने उनको चुप कर दिया। 10 साल बाद भी कांग्रेस 100 के आंकड़े को नहीं छू पाई। और अगर मैं 14, 19 और 24 3 चुनावों को जोड़ करके कहूं, कांग्रेस के 3 चुनाव जोड़ूं, इन 3 चुनाव में जितनी सीटें मिली है उससे ज्यादा हमें इस चुनाव में मिली है। ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಷ್ಟೇ ಅಲ್ಲ, ನಮಗೆ ಈ ವರ್ಷ ಬಂದಿರೋ ಸ್ಥಾನ ಕಾಂಗ್ರೆಸ್ನ 3 ವರ್ಷದ ಸ್ಥಾನ ಸೇರಿದ್ರೂ ಆಗಲ್ಲ ಅಂತ ನರೇಂದ್ರ ಮೋದಿ ಕಿಡಿಕಾರಿದ್ರು. ಎನ್ಡಿಎ ಸಂಸದೀಯ ನಾಯಕರಾಗಿ ಮೋದಿ ಆಯ್ಕೆಯಾಗ್ತಿದ್ದಂತೆ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ನಿವಾಸಕ್ಕೆ ಮೋದಿ ಭೇಟಿ ನೀಡಿ ಆಶೀರ್ವಾದ ಪಡೆದರು. ಬಳಿಕ ಮುರಳಿ ಮನೋಹರ್ ಜೋಶಿಯನ್ನು ಭೇಟಿಯಾದರು. ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬಳಿಕ ರಾಷ್ಟ್ರಪತಿ ಭೇಟಿಯಾದ ನರೇಂದ್ರ ಮೋದಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದರು. मोटे तौर पर मैंने राष्ट्रपति जी को कहा है कि हमें 9 तारीख शाम को सुविधा रहेगी। ಒಟ್ಟಾರೆಯಾಗಿ ದೆಹಲಿ ದೇಶದ ರಾಜಕೀಯ ಐತಿಹಾಸಿಕ ಕ್ಷಣವೊಂದಕ್ಕೆ ಸಾಕ್ಷಿಯಾಗ್ತಿದೆ. 30 ವರ್ಷಗಳ ಮೈತ್ರಿಕೂಟವೊಂದು 4ನೇ ಬಾರಿಗೆ ಅಧಿಕಾರ ಹಿಡಿಯುತ್ತಿರೋದು ಒಂದ್ ಕಡೆಯಾದ್ರೆ, ಹೊಸ ಸರ್ಕಾರಕ್ಕೆ ಹಳೆ ವೇಗ ಇರುತ್ತಾ ಎಂಬ ಪ್ರಶ್ನೆಗಳ ನಡುವೆಯೇ ರಾಜಧಾನಿಯ ಆಗಸ ಭಾನುವಾರ ಸೂರ್ಯನನ್ನ ಎದುರು ನೋಡ್ತಿತ್ತು. ಹರೀಶ್ ಮತ್ತು ಪ್ರಸನ್ನ, TV9 ನವದೆಹಲಿ. ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಡುಕ್ತಾ ಇತ್ತ ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿನಲ್ಲಿದ್ದರು. ಬೆಂಗಳೂರಿನಲ್ಲಿ ಈಗಾಗಲೇ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ 40% ಕಮಿಷನ್ ಆರೋಪವನ್ನು ಏನು ಮಾಡಿದ್ರು ಅದಕ್ಕೆ ಕೌಂಟರ್ ಆಗಿ ಕೇಸನ್ನು ಕೂಡ ದಾಖಲಿಸಿತ್ತು. ಆ ಕೇಸ್ನ ವಿಚಾರಣೆಗೆ ಇವತ್ತು ಬೆಂಗಳೂರಿನಲ್ಲಿ ಬಂದರು. ಇನ್ನು ಕೋರ್ಟ್ ಕಲಾಪ ಬಳಿಕ ಕೆಪಿಸಿಸಿ ನಾಯಕರು ಅಂದರೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೆ ಹಾಗೂ ಗೆದ್ದಂಥ ಹೊಸ ಸಂಸದರು ಹಾಗೂ ಅಭ್ಯರ್ಥಿಗಳ ಜೊತೆಗೆ ರಾಹುಲ್ ಗಾಂಧಿ ಸಭೆ ಕೂಡ ಮಾಡಿದ್ರು. ಈ ಸಭೆಯಲ್ಲಿ ಫಲಿತಾಂಶದ ಬಗ್ಗೆ ರಾಹುಲ್ ಗಾಂಧಿ ಬಿಲ್ಕುಲ್ ಒಪ್ಪಿಲ್ಲ, ತುಂಬ ಗರಂ ಆಗಿದ್ರು ಅನ್ನುವಂಥ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದರೆ ಆ ಸಭೆಯಲ್ಲಿ ಏನಾಯಿತು, ರಾಹುಲ್ ಗಾಂಧಿ ಏನೆಲ್ಲ ಹೇಳಿದ್ರು ನೋಡೋಣ ಬನ್ನಿ. ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ತುಂಬಾ ದೊಡ್ಡ ಪ್ರಚಾರವನ್ನ ಮಾಡಿದ್ರು. ಯತ್ನಾಳೆ ಹೇಳಿದ್ರು 2,000 ಕೋಟಿ ಸಿಎಂ ಇದೆ ಅಂತ. ಅದು 2023ರ ವಿಧಾನಸಭೆ ಚುನಾವಣೆಯ ಸಮಯ. ಬಿಜೆಪಿ ಅಧಿಕಾರದಲ್ಲಿದ್ದ ಘಳಿಗೆ. ಅಧಿಕಾರದಲ್ಲಿದ್ದ ಬಿಜೆಪಿಯನ್ನ ಕೆಳಗಿಳಿಸೋದೇ ಕಾಂಗ್ರೆಸ್ನ ಮೂಲ ಉದ್ದೇಶ ಆಗಿತ್ತು. ಬಿಜೆಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಭ್ರಷ್ಟಾಚಾರದ ಆರೋಪಗಳನ್ನೇ ಮಾಡ್ತಿದ್ರು. ಹೊಸ ಅಸ್ತ್ರಗಳನ್ನೇ ಹೂಡಿತ್ತು. ಅದರಲ್ಲೂ ಪೇ ಸಿಎಂ 40% ಕಮಿಷನ್ ಆರೋಪ ಅಂತೂ ರಾಜ್ಯದಲ್ಲೇ ಸದ್ದು ಮಾಡಿತ್ತು. ಜಿಲ್ಲೆಯಲ್ಲೂ ಪ್ರಚಾರ ಮಾಡಲಾಗಿತ್ತು. ಬಿಜೆಪಿ ವಿರುದ್ಧ 40% ಕಮಿಷನ್ ಸಮರ ಸಾರಿದ ಕಾಂಗ್ರೆಸ್ಗೆ ದೊಡ್ಡ ಗೆಲುವೇ ಸಿಕ್ಕಿತ್ತು. ಆದರೆ ಇದೇ 40% ಕಮಿಷನ್ ಆರೋಪವನ್ನ ತಳ್ಳಿ ಹಾಕಿದ ಬಿಜೆಪಿ ಕಾನೂನು ಸಮರ ಸಾರಿತ್ತು. ಇದರಲ್ಲಿ 4ನೇ ಆರೋಪಿಯಾಗಿದ್ದ ರಾಹುಲ್ ಗಾಂಧಿಗೆ ಇದೀಗ ಜಾಮೀನು ಮಂಜೂರಾಗಿದೆ. ರಾಜ್ಯ ಬಿಜೆಪಿ ದಾಖಲಿಸಿರುವ ಮಾನಹಾನಿ ಕೇಸ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಬೆಂಗಳೂರಿಗೆ ಆಗಮಿಸಿ ಕೋರ್ಟ್ಗೆ ಹಾಜರಾದರು. ಬಿಜೆಪಿಯ ಕೇಶವ್ ಪ್ರಸಾದ್ ದಾಖಲಿಸಿರುವ ಪ್ರಕರಣದ ವಿಚಾರಣೆ ನಡೆಸಿದ ಬೆಂಗಳೂರಿನ 42ನೇ ಎಸಿಎಂಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿತು. ಜುಲೈ 30ಕ್ಕೆ ನ್ಯಾಯಾಲಯ ವಿಚಾರಣೆ ಮುಂದೂಡಿಕೆ ಮಾಡಿತು. ಪ್ರಕರಣದಲ್ಲಿ ರಾಹುಲ್ ಗಾಂಧಿ 4ನೇ ಆರೋಪಿಯಾಗಿದ್ರು. ಇನ್ನು ಕಾಂಗ್ರೆಸ್ ಮಾಜಿ ಸಂಸದ ಡಿಕೆ ಸುರೇಶ್ ಶ್ಯೂರಿಟಿ ಸಲ್ಲಿಕೆ ಮಾಡಿದ್ರು. 75 ಲಕ್ಷ ಮೌಲ್ಯದ ಆಸ್ತಿಯ ಪತ್ರ ಭದ್ರತೆಗಾಗಿ ಸಲ್ಲಿಸಿದ್ರು. ಜಾಮೀನು ಬಾಂಡ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹಿ ಹಾಕಿದ್ರು. ಕೇಶವ್ ಪ್ರಸಾದ್ ದಾಖಲಿಸಿರುವ ಪ್ರಕರಣದಲ್ಲಿ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪಿಗಳಾಗಿದ್ದಾರೆ. ಈ ಎಲ್ಲ ಆರೋಪಿಗಳಿಗೂ ಸಮನ್ಸ್ ಜಾರಿಯಾಗಿತ್ತು. ಕಳೆದ ಜೂನ್ 1ರಂದು ಸಿಎಂ, ಡಿಸಿಎಂ ಕೋರ್ಟ್ಗೆ ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ರು.
ನೋಡಿ, ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಪತ್ರಿಕೆಗಳಲ್ಲೂ ಮುಖಪುಟದಲ್ಲಿ ದೊಡ್ಡ ದೊಡ್ಡ ಜಾಹೀರಾತನ್ನು ಕೊಟ್ಟಿದ್ರು. ಜಾಹೀರಾತಿನಲ್ಲಿ ಯಾವುದೇ ಸತ್ಯ ಸಂಗತಿ ಇಲ್ಲ ಅಂಥೇಳಿ ನಾವು ನೋಟಿಸ್ ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಕಾಂಗ್ರೆಸ್ ಪಕ್ಷ ಅದನ್ನು ಹಗುರವಾಗಿ ತಗೊಳ್ತು, ಆ ನೋಟಿಸಿಗೆ ಉತ್ತರವನ್ನು ಕೊಡಲಿಲ್ಲ. ಹಾಗಾಗಿ ನಾವು ಕೋರ್ಟನ್ನು ಅಪ್ರೋಚ್ ಮಾಡಿದ್ವಿ, ಕೋರ್ಟ್ ಸಮನ್ಸ್ ಇಶ್ಯೂ ಮಾಡಿತು. ಆಗ ಪಕ್ಷದ ಅಧ್ಯಕ್ಷರಾಗಿದ್ದಂತಹ ಶಿವಕುಮಾರ್ ಅವರು ಹಾಗೂ ಅಪೋಸಿಷನ್ ಲೀಡರ್ ಆಗಿದ್ದಂಥ ಸಿದ್ದರಾಮಯ್ಯನವರು ಕೋರ್ಟ್ಗೆ ಬಂದು ಅಪಿಯರ್ ಆಗಿದ್ದಾರೆ. ಹಾಗೇ ರಾಹುಲ್ ಗಾಂಧಿ ಅವರು ತಮ್ಮ ಟ್ವಿಟರ್ ಹ್ಯಾಂಡ್ಲಲ್ಲಿ ಅದನ್ನು ತುಂಬ ದೊಡ್ಡ ಪ್ರಚಾರವನ್ನು ಮಾಡಿದ್ರು. ನಾವು ಅವರನ್ನು ಕೂಡ ಪಾರ್ಟಿ ಮಾಡಿದ್ವಿ. ಅವರು ಅವತ್ತೇ ಬರಬೇಕಾಗಿತ್ತು 1ನೇ ತಾರೀಕು. ಆದ್ರೆ ಡಿಸಿಎಂ ಮಾತ್ರ ಬಿಜೆಪಿಯವರು ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಕಿಡಿಕಾರಿದ್ರು. ಯತ್ನಾಳೆ ಹೇಳಿದ್ದು 2,500 ಕೋಟಿ CM ಇದೆ ಅಂತ. ಆಮೇಲೆ ಕೆಲವು ಪೇಪರಲ್ಲಿ ಬಂದಿತ್ತು, ಈ ಇಡ್ಲಿ, ವಡೆ, ದೋಸೆ, ಪೊಂಗಲು, ಕಾಫಿ, ಟೀ ಹಾಕ್ದಂಗೆ ಒಂದು ರೇಟ್ ಹಾಕ್ತೀವಿ ಪೇಪರು. ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಹಾಕ್ತೀವಿ. ನೀವೇನು ಹೇಳಿದ್ರಿ, ನಿಮ್ಗೇನು ಮಾಹಿತಿ ಬಂದಿದ್ದಾರ, ಆ ಮಾಹಿತಿ ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ ಹಾಕ್ತೀವಿ. ಅಷ್ಟಕ್ಕೂ ರಾಹುಲ್ ಗಾಂಧಿ ವಿರುದ್ಧ ಇರೋ ದೂರು ಏನು ಅಂತ ನೋಡೋದಾದ್ರೆ, ಕಳೆದ ಬಾರಿ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿದ್ದಾಗ 2023ರ ಮೇ 5ರಂದು ಕಾಂಗ್ರೆಸ್ ಪತ್ರಿಕೆಗಳಲ್ಲಿ ಜಾಹೀರಾತುವೊಂದನ್ನು ನೀಡಿತ್ತು. ಬಿಜೆಪಿಯನ್ನ ಭ್ರಷ್ಟ ಅಂತ ಆರೋಪಿಸಿ 40% ಕಮಿಷನ್ ಆರೋಪ ಮಾಡಿತ್ತು. ಹೀಗಾಗಿ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಸ್ ಕೇಶವ ಪ್ರಸಾದ್ ಕೋರ್ಟ್ಗೆ ದೂರು ಸಲ್ಲಿಸಿದ್ರು. 2024ರ ಮಾರ್ಚ್ 11ರಂದು ಕೈ ನಾಯಕರಿಗೆ ಸಮನ್ಸ್ ಜಾರಿಯಾಗಿತ್ತು. ಆಗ 4ನೇ ಆರೋಪಿಯಾಗಿದ್ದ ರಾಹುಲ್ ಗಾಂಧಿ ಲೋಕಸಭೆ ಚುನಾವಣೆಯ ಕಾರಣ ಖುದ್ದು ಹಾಜರಾಗಲು ಸಾಧ್ಯವಿಲ್ಲ, ಜೂನ್ಗೆ ವಿಚಾರಣೆ ಮುಂದೂಡಬೇಕು ಅಂತ ವಕೀಲರ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸಿದ್ರು. ಆದರೆ ಜೂನ್ 1ರಂದು ರಾಹುಲ್ ಗಾಂಧಿ ವಕೀಲರ ಮೂಲಕ ಮತ್ತೆ ಖುದ್ದು ಹಾಜರಾಗಲು ಸಾಧ್ಯವಿಲ್ಲ, ಜೂನ್ 7ಕ್ಕೆ ವಿಚಾರಣೆ ಮುಂದೂಡಬೇಕು ಅಂತ ಮನವಿ ಮಾಡಿದ್ರು. ಹೀಗಾಗಿ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಈಗಾಗಲೇ ಭವಾನಿ ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಧ್ಯಂತರ ಜಾಮೀನನ್ನು ಇವತ್ತು ನ್ಯಾಯಾಲಯ ಮಂಜೂರು ಮಾಡಿದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಷರತ್ತುಗಳು ಕೂಡ ಇದೆ. ಹಾಗೇನೇ ವಿಚಾರಣೆಗೆ ಹಾಜರಾಗಲೇಬೇಕು, ಸಹಕಾರ ನೀಡಬೇಕು ಅನ್ನುವಂಥ ಸೂಚನೆ ಕೂಡ ಹೈಕೋರ್ಟ್ ಸಿಕ್ಕಿದೆ. ಹಾಗಾದರೆ ಭವಾನಿ ಪ್ರಕರಣದಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಕೆಆರ್ ನಗರ ಮಹಿಳೆ ಕಿಡ್ನಾಪ್ ಪ್ರಕರಣ ಸುಳಿಯಲ್ಲಿ ರೇವಣ್ಣ ಪತ್ನಿ ಭವಾನಿ ಸಿಕ್ಕಾಕೊಂಡಿದ್ದಾರೆ. ಮಧ್ಯಂತರ ಜಾಮೀನು ಸಿಕ್ಕರೂ ಸಂಕಷ್ಟ ಮಾತ್ರ ತಪ್ಪದಾಗಿದೆ. ಹೈಕೋರ್ಟ್ ಏಕಸದಸ್ಯ ಪೀಠ ಮಧ್ಯಂತರ ನಿರೀಕ್ಷಣಾ ಜಾಮೀನು ಮಂಜೂರು ಮಾಡಿದೆ. ಇದರ ಬೆನ್ನಲ್ಲೇ ಭವಾನಿ SIT ವಿಚಾರಣೆಯನ್ನ ಎದುರಿಸಿದ್ರು. ಮಧ್ಯಂತರ ಜಾಮೀನು ಸಿಕ್ಕರೂ ಭವಾನಿ ರೇವಣ್ಣಗೆ ಸಂಕಷ್ಟ. ಕೋರ್ಟ್ ಸೂಚನೆಯಂತೆ SIT ವಿಚಾರಣೆಗೆ ಭವಾನಿ ಹಾಜರು. ಹೌದು, ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ರೇವಣ್ಣ ಪತ್ನಿ ಭವಾನಿಗೆ ಉರುಳಾಗಿದೆ. SIT ಅಧಿಕಾರಿಗಳು ಕರೆದಾಗ ವಿಚಾರಣೆಗೆ ಸಹಕರಿಸಬೇಕು, ಮಧ್ಯಾಹ್ನ 1 ಗಂಟೆಯೊಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಕೋರ್ಟ್ ಸೂಚನೆಯಂತೆಯೇ ಭವಾನಿ ರೇವಣ್ಣ ವಿಚಾರಣೆಗೆ ಹಾಜರಾಗಿದ್ದಾರೆ. CID ಕಚೇರಿಯಲ್ಲಿ ವಕೀಲರ ಜೊತೆ ವಿಚಾರಣೆ ಎದುರಿಸಿದ್ದಾರೆ. ಹಾಗಾದ್ರೆ ಭವಾನಿ ರೇವಣ್ಣಗೆ ಕೋರ್ಟ್ ಏನೇನ್ ಕಂಡೀಷನ್ಸ್ ಗಳನ್ನ ಹಾಕಿದೆ ಅನ್ನೋದನ್ನ ನೋಡೋದಾದ್ರೆ, ಮಧ್ಯಂತರ ಜಾಮೀನು ಸಿಕ್ಕಿದ್ರೂ ಭವಾನಿ ರೇವಣ್ಣ ಸಂಭ್ರಮಿಸುವಂತಿಲ್ಲ. ಕೋರ್ಟ್ನಲ್ಲಿ ಎಲ್ಲ ವಿಚಾರಣೆಗೂ ಹಾಜರಾಗಲೇಬೇಕಿದೆ. ಯಾವುದೇ ಕಾರಣಕ್ಕೂ KR ನಗರ ಪ್ರವೇಶ ಮಾಡಬಾರದು. ಇನ್ನು SIT ಅಧಿಕಾರಿಗಳ ಎಲ್ಲ ತನಿಖೆಗೂ ಭವಾನಿ ರೇವಣ್ಣ ಸಹಕರಿಸಬೇಕು. ಇದಿಷ್ಟೇ ಅಲ್ಲ, ಸಂಜೆ 5 ಗಂಟೆ ನಂತರ ಯಾವುದೇ ಕಾರಣಕ್ಕೂ SIT ಅಧಿಕಾರಿಗಳು ವಿಚಾರಣೆಗೆ ಇರಿಸಿಕೊಳ್ಳುವಂತಿಲ್ಲ. ಈ ಒಂದು ಮಧ್ಯಂತರ ಜಾಮೀನು ಮುಂದಿನ ಶುಕ್ರವಾರದವರೆಗೂ ಅನ್ವಯ ಆಗುತ್ತೆ ಅಂತ ಹೈಕೋರ್ಟ್ ಏಕಸದಸ್ಯ ಪೀಠ ಮಹತ್ವದ ಆದೇಶ ನೀಡಿದೆ. ಹೈಕೋರ್ಟ್ನಲ್ಲಿ ಭವಾನಿ ಪರ ಸಂದೇಶ್ ಚೌಟಾ ವಾದ ಮಂಡಿಸಿದ್ರು. FIRನಲ್ಲಿ ಭವಾನಿ ರೇವಣ್ಣ ಹೆಸರಿಲ್ಲ. IPC ಸೆಕ್ಷನ್ 364A ಕೂಡ ಭವಾನಿ ರೇವಣ್ಣಗೆ ಅನ್ವಯ ಆಗೋದಿಲ್ಲ. ಆದ್ರೂ SIT ಪೊಲೀಸರು 42ನೇ ACMM ಕೋರ್ಟ್ನಿಂದ ಬಂಧನದ ವಾರೆಂಟ್ ಪಡೆದಿದ್ದಾರೆ. ತನಿಖೆಗೆ ಸಹಕರಿಸೋದಾಗಿ ಖುದ್ದು ಭವಾನಿಯವರೇ ಪತ್ರ ಬರೆದಿದ್ದಾರೆ. ಆದ್ರೂ SIT ಪೊಲೀಸರು ಬಂಧಿಸೋದಕ್ಕೆ ಯತ್ನಿಸುತ್ತಿದ್ದಾರೆ ಅಂದ್ರು. ಇನ್ನು SIT ಪರ ಹಿರಿಯ ವಕೀಲ ರವಿವರ್ಮ ಕುಮಾರ್ ವಾದ ಮಂಡಿಸಿದ್ರು. ಅಪಹರಣ ಪ್ರಕರಣದಲ್ಲಿ ಭವಾನಿಯೇ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಪುತ್ರನನ್ನ ಅತ್ಯಾಚಾರ ಆರೋಪದಿಂದ ಪಾರು ಮಾಡೋಕೆ, ಮಹಿಳೆಯನ್ನ ಅಪಹರಿಸೋದಕ್ಕೆ ಪಿತೂರಿ ಮಾಡಿದ್ದಾರೆ. ಆಕೆಯನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸೋ ಅಗತ್ಯ ಇದೆ ಅಂತ ಹೇಳಿದ್ರು.
ಭವಾನಿ ರೇವಣ್ಣಗೆ ಹೈಕೋರ್ಟ್ ಮುಂದಿನ ಶುಕ್ರವಾರ ಜೂನ್ 14ರವರೆಗೂ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ನೀಡಿದೆ. ತನಿಖೆಗೆ ಸಹಕರಿಸುವಂತೆ ಭವಾನಿ ರೇವಣ್ಣ ಅವರಿಗೆ ಸೂಚನೆಯನ್ನೂ ಕೊಟ್ಟಿದೆ. ಇದೇ ವೇಳೆ ಜಾಮೀನು ರದ್ದು ಕೋರಿದ್ದ ಎಸ್ಐಟಿ ಅರ್ಜಿ, ಪ್ರಕರಣ ರದ್ದು ಕೋರಿದ್ದ ಎಚ್.ಡಿ. ರೇವಣ್ಣ ಅರ್ಜಿಯ ವಿಚಾರಣೆಯನ್ನು ಜೂನ್ 14ಕ್ಕೆ ಹೈಕೋರ್ಟ್ ಮುಂದೂಡಿದೆ. ರಮೇಶ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.